ಈ ವಿಡಿಯೋದಲ್ಲಿ ನಾವು 2 ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಒಂದು ಆಮೆಯು ವಿಶ್ರಾಂತಿ ಸ್ಥಿತಿಯಿಂದ ಆರಂಭಿಸಿ ಏಕರೂಪದ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತದೆ. ಅದು 100 ಮೀಟರ್ ದೂರವನ್ನು ಕ್ರಮಿಸುವ ವೇಳೆಗೆ ಅದರ ವೇಗವು 40 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತದೆ. ಆಮೆಯು ಈ 100 ಮೀಟರ್ ದೂರವನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತು? ನಮಗೆ ನೀಡಲಾಗಿರೋ ಮಾಹಿತಿಯನ್ನ ಯೋಚನೆ ಮಾಡೋಣ ಮತ್ತು ಒಂದು ಚಿತ್ರವನ್ನ ಕೂಡ ಅದರ ಜೊತೆಗೆ ಬಿಡಿಸ್ಕೊಳ್ಳೋಣ. ಇಲ್ಲಿ ಒಂದು ರಸ್ತೆ ಇದೆ ಅಂತ ಭಾವಿಸಿ. ಈ ರಸ್ತೆಯಲ್ಲಿ ಆಮೆ ಚಲಿಸ್ತಾ ಇದೆ. ಪ್ರಾರಂಭದಲ್ಲಿ ಆಮೆ ವಿಶ್ರಾಂತಿ ಸ್ಥಿತಿಯಲ್ಲಿದೆ, ಅಂದ್ರೆ ಇದರ ಪ್ರಾರಂಭಿಕ ವೇಗ ಶೂನ್ಯವಾಗಿರುತ್ತೆ. ನಂತರ ಅದು ತ್ವರಿತವಾಗಿ ತನ್ನ ವೇಗವನ್ನ ಹೆಚ್ಚು ಮಾಡ್ಕೊಳ್ತಾ 40 ಮೀಟರ್ ಪರ್ ಸೆಕೆಂಡ್ ಜವವನ್ನ ತಲುಪುತ್ತೆ. ಈ ಪ್ರಕ್ರಿಯೆಯಲ್ಲಿ ಆಮೆ 100 ಮೀಟರ್ ದೂರವನ್ನ ಪ್ರಯಾಣಿಸಿರುತ್ತೆ. ಈ ಮಾಹಿತಿಯನ್ನ ಬಳಸ್ಕೊಂಡು ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂದ್ರೆ, ಈ ದೂರವನ್ನ ಪ್ರಯಾಣಿಸಲು ಆಮೆ ತೆಗೆದುಕೊಂಡಂತ ಕಾಲ ಎಷ್ಟು ಅಂತ. ದೂರ ಮತ್ತು ಕಾಲ ಇರೋದ್ರಿಂದ ನಮ್ಮ ಮನಸ್ಸಿಗೆ ಮೊದಲು ಬರೋದು ಬಂದು ಜವ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ ಅನ್ನೋ ಸಮೀಕರಣ. ಯಾಕೆ ಅಂದ್ರೆ ಇದು ತುಂಬಾ ಸರಳ ಮತ್ತು ಆಕರ್ಷಕ. ಆದ್ರೆ ಇದನ್ನ ನೇರವಾಗಿ ನಾವಿಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಈ ಸಮೀಕರಣದಲ್ಲಿ ಜವ ಸ್ಥಿರವಾಗಿರಬೇಕು, ಆಗ ಮಾತ್ರ ಈ ಸಮೀಕರಣ ಕೆಲಸ ಮಾಡೋದು. ಆದ್ರೆ ಇಲ್ಲಿ ನಮ್ಮ ಆಮೆಯ ಜವ ನಿರಂತರವಾಗಿ ಬದಲಾಗ್ತಾ ಇದೆ, 0ಯಿಂದ ಹಿಡಿದು 40 ಮೀಟರ್ ಪರ್ ಸೆಕೆಂಡ್ನವರೆಗೆ. ಆದ್ರಿಂದ ಯಾವ ಜವವನ್ನ ಇಲ್ಲಿ ನಾವು ಬಳಸ್ಬೋದು ಅಂತ ಸ್ಪಷ್ಟವಾಗಿಲ್ಲ. ಜವವನ್ನ 40 ಮೀಟರ್ ಪರ್ ಸೆಕೆಂಡ್ ಅಂತ ಆದೇಶ ಮಾಡೋಣ ಅಂತ ಅನ್ಕೊಂಡ್ರೆ ಅದರ ಅರ್ಥ ಏನಾಗುತ್ತೆ ಗೊತ್ತಾ? ಆಮೆಯ ವೇಗ ನಿರಂತರವಾಗಿ 40 ಮೀಟರ್ ಪರ್ ಸೆಕೆಂಡ್ ಆಗಿತ್ತು ಅಂತ. ಅದು ಸುಳ್ಳಲ್ವಾ? ಯಾಕೆಂದ್ರೆ ಆಮೆ ವಿಶ್ರಾಂತಿ ಸ್ಥಿತಿಯಿಂದ ಪ್ರಾರಂಭಿಸಿ ನಿಧಾನವಾಗಿ ತನ್ನ ವೇಗವನ್ನ ಹೆಚ್ಚಿಸ್ಕೊಳ್ತಾ 40 ಮೀಟರ್ ಪರ್ ಸೆಕೆಂಡ್ ವೇಗವನ್ನ ಪಡೆದಿರುತ್ತೆ. ಆದ್ರಿಂದ ಯಾವ ಜವವನ್ನ ಇಲ್ಲಿ ನಾವು ಆದೇಶ ಮಾಡೋದು ಅನ್ನೋದು ಸ್ಪಷ್ಟವಾಗಿರದ ಕಾರಣ ಈ ಒಂದು ಸೂತ್ರವನ್ನ ಬಳಸೋದು ಇಲ್ಲಿ ತಪ್ಪಾಗುತ್ತೆ. ಪ್ರಶ್ನೆ ಪ್ರಕಾರ ನಮಗೆ ತಿಳಿದಿರೋದೇನಂದ್ರೆ, ಆಮೆ ಏಕರೂಪದ ವೇಗೋತ್ಕರ್ಷದೊಂದಿಗೆ ಚಲನೆಯನ್ನ ಮಾಡ್ತಾ ಇದೆ ಅನ್ನೋದು. ಆದ್ರಿಂದ ನಾವು ಚಲನೆಯ ಈ 3 ಸಮೀಕರಣಗಳನ್ನ ಬಳಸ್ಕೊಳ್ಬಹುದು. ಈ 3 ಸಮೀಕರಣಗಳಲ್ಲಿ ವಿ ಅಂದ್ರೆ ಅಂತಿಮ ವೇಗ, ಯು ಅಂದ್ರೆ ಪ್ರಾರಂಭಿಕ ವೇಗ, ಎ ಅಂದ್ರೆ ವೇಗೋತ್ಕರ್ಷ, ಟಿ ಅಂದ್ರೆ ಕಾಲ, ಎಸ್ ಅಂದ್ರೆ ಸ್ಥಳಾಂತರ. ಪ್ರಶ್ನೆಯಲ್ಲಿ ನೀಡಲಾದ ಮಾಹಿತಿಯನ್ನ ನಾವು ಕಲೆ ಹಾಕೋಣ. ಮೊದಲಿಗೆ ಪ್ರಾರಂಭಿಕ ವೇಗ ಬಂದು 0 ಮೀಟರ್ ಪರ್ ಸೆಕೆಂಡ್, ದೂರ ಅಥವಾ ಸ್ಥಳಾಂತರ ಬಂದು 100 ಮೀಟರ್ಗಳು. ಈ ಒಂದು ಪ್ರಕರಣದಲ್ಲಿ ದೂರ ಮತ್ತು ಸ್ಥಳಾಂತರ ಎರಡೂ ಕೂಡ ಒಂದೇ ಆಗಿದೆ. ಯಾವಾಗ ಆಮೆ ತಿರುಗಿ ವಾಪಸ್ ಬರುತ್ತಲ್ವಾ, ಆಗ ಸ್ಥಳಾಂತರ ಬೇರೆ ಆಗುತ್ತೆ. ಅಲ್ಲಿವರೆಗೂ ದೂರ ಮತ್ತು ಸ್ಥಳಾಂತರಗಳು ಒಂದೇ ಆಗಿರುತ್ತೆ. ಈ ಚಲನೆಯ ಅಂತ್ಯದಲ್ಲಿ ಆಮೆಯ ವೇಗ ಬಂದು 40 ಮೀಟರ್ ಪರ್ ಸೆಕೆಂಡ್ ಆಗಿತ್ತು. ನಾವು ಆಮೆ ಈ ಒಂದು ದೂರವನ್ನ ಗತಿಸೋದಕ್ಕೆ ತಗೊಂಡಂತ ಕಾಲವನ್ನ ಕಂಡುಹಿಡಿಯಬೇಕಾಗಿದೆ. ಈ 3 ಸಮೀಕರಣಗಳಲ್ಲಿ ಯಾವ್ದಾದ್ರೂ ಒಂದನ್ನ ಬಳಸ್ಕೊಂಡು ಟಿನ ಕಂಡುಹಿಡಿಯೋಕೆ ಪ್ರಯತ್ನ ಮಾಡಿ. ವಿಡಿಯೋನ ಪಾಸ್ ಮಾಡಿ ಈ 3 ಸಮೀಕರಣಗಳಲ್ಲಿ ಯಾವ ಸಮೀಕರಣವನ್ನ ಆಯ್ಕೆ ಮಾಡ್ತೀರಾ ಅಂತ ನೋಡಿ. ಆಯ್ಕೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಲ್ವಾ? ನೀವು ಯಾವುದನ್ನ ಸೆಲೆಕ್ಟ್ ಮಾಡೋದು ಅಂತ ಕನ್ಫ್ಯೂಸ್ ಆಗಿರ್ಬೋದು. ಆದ್ರೆ ಅದಕ್ಕೆ ಒಂದು ಒಳ್ಳೆ ಕಾರಣವಿದೆ. ಯಾಕೆ ಗೊತ್ತಾ? ಈ 3 ಸಮೀಕರಣಗಳಲ್ಲಿ ಎ ಇದೆ, ಅಂದ್ರೆ ವೇಗೋತ್ಕರ್ಷ ಇದೆ. ಆದ್ರೆ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಆಮೆಯ ವೇಗೋತ್ಕರ್ಷ ನಮಗೆ ತಿಳಿದಿಲ್ಲ. ಆದ್ರಿಂದ ನಾವು ಕಾಲವನ್ನ ಕಂಡುಹಿಡಿಯೋ ಮುಂಚೆ ಏನ ಕಂಡುಹಿಡಿಬೇಕು. ಪ್ರಶ್ನೆಯಲ್ಲಿ ಕೇಳದಿದ್ದರೂ ಕೂಡ ನಮ್ಮ ಮೊದಲ ಕೆಲಸ ಬಂದು ವೇಗೋತ್ಕರ್ಷವನ್ನ ಕಂಡುಹಿಡಿಯೋದು. ಈಗ ವೇಗೋತ್ಕರ್ಷವನ್ನ ಕಂಡುಹಿಡಿಯೋದಕ್ಕೆ ಈ 3 ಸಮೀಕರಣಗಳಲ್ಲಿ ಯಾವ ಸಮೀಕರಣವನ್ನ ಬಳಸಬಹುದು ಅಂತ ನೋಡಿ. ಮೊದಲನೇ ಸಮೀಕರಣದಲ್ಲಿ ಎ ಮತ್ತು ಟಿ ನ ಮೌಲ್ಯಗಳು ನಮಗೆ ತಿಳಿದಿಲ್ಲ, ಅಂದ್ರೆ 2 ಅಜ್ಞಾತ ಚರಾಕ್ಷರಗಳಿವೆ. ಆದ್ರಿಂದ ಇದನ್ನ ಬಳಸಲಿಕ್ಕೆ ಸಾಧ್ಯವಾಗಲ್ಲ. ಎರಡನೇ ಸಮೀಕರಣವನ್ನ ನೋಡಿದ್ರೆ ಇದರಲ್ಲೂ ಕೂಡ ಟಿ ಮತ್ತು ಎ ಅನ್ನೋ 2 ಅಜ್ಞಾತ ಚರಾಕ್ಷರಗಳಿದಾವೆ. ಆದ್ರಿಂದ ಇದನ್ನು ಕೂಡ ಬಳಸಲಿಕ್ಕೆ ಆಗೋದಿಲ್ಲ. ಇನ್ನು ಉಳಿದಿರೋದು ಬಂದು 3ನೇ ಸಮೀಕರಣ. ತುಂಬಾ ಸ್ಪಷ್ಟವಾಗಿ ಈ ಸಮೀಕರಣದಲ್ಲಿ ಟಿನೇ ಇಲ್ಲ. ಹಾಗಿದ್ಮೇಲೆ ಎನ ಕಂಡುಹಿಡಿಯೋದು ಸುಲಭವಾಗುತ್ತೆ. ಬನ್ನಿ 3ನೇ ಸಮೀಕರಣವನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕೊಟ್ಟಿರೋ ಮೌಲ್ಯಗಳನ್ನ ಆದೇಶ ಮಾಡೋಣ. ಈ ರೀತಿ ನಾವು ಆ ಚರಾಕ್ಷರಗಳ ಜೊತೆ ಅದರ ಘಟಕಗಳನ್ನು ಕೂಡ ತಗೊಂಡು ಸರಳಗೊಳಿಸಿದ್ರೆ ನಮಗೆ ಅಂತಿಮ ಉತ್ತರಕ್ಕೆ ಸರಿಯಾದ ಘಟಕ ಸಿಗುತ್ತೆ. 40ರ ವರ್ಗ ಬಂದು 1600, ಎಂ ನ ವರ್ಗ ಡಿವೈಡೆಡ್ ಬೈ ಎಸ್ ನ ವರ್ಗ. ಅದೇ ರೀತಿ ಇಲ್ಲಿ ಎನ ಕಂಡುಹಿಡಿಬೇಕಾಗಿದೆ ನಾವು. ಆದ್ರಿಂದ
ಎನ ಒಂದು ಬದಿಯಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಇನ್ನು ಉಳಿದಿರೋ ಎರಡೂ ಸಂಖ್ಯೆಗಳನ್ನ ನಾವು ಇಲ್ಲಿಂದ ತೆಗೆದು ಹಾಕಬೇಕು. ಅದು ಹೇಗೆ ಸಾಧ್ಯವಾಗುತ್ತೆ? ಇಲ್ಲಿ ಗುಣಾಕಾರ ಇರೋದ್ರಿಂದ ಎರಡೂ ಕಡೆಯಲ್ಲಿ ನಾವು ಈ ಸಂಖ್ಯೆಗಳಿಂದ ಭಾಗಾಕಾರ ಮಾಡಬೇಕು. ಎರಡೂ ಕಡೆಗಳಲ್ಲಿ 100ರಿಂದ ಭಾಗಿಸಿದಾಗ ನಮಗೆ ಈ ರೀತಿ 16 ಸಿಗುತ್ತೆ ಎಡಬದಿಯಲ್ಲಿ. ಈಗ ಎರಡೂ ಕಡೆಗಳಲ್ಲಿ 2ರಿಂದ ಭಾಗಿಸೋಣ, ಆಗ ನಮಗೆ 8 ಸಿಗುತ್ತೆ. ಈಗ ಘಟಕಗಳ ಸಮಯ. ಬಲಬದಿಯಲ್ಲಿ ಮೀಟರ್ ಇದೆ, ಎಡಬದಿಯಲ್ಲಿ ಮೀಟರ್ನ ವರ್ಗ ಇದೆ. ಹಾಗಾಗಿ 1 ಮೀಟರ್ ಅನ್ನ ನಾವು ರದ್ದು ಮಾಡಬಹುದು. ಇನ್ನು ಉಳಿದಿರೋದು ಬಂದು ಎನ ಮೌಲ್ಯ 8 ಮೀಟರ್ ಪರ್ ಸೆಕೆಂಡ್ನ ವರ್ಗ. ಅಂದ್ರೆ ನಮ್ಮ ಆಮೆಯ ವೇಗೋತ್ಕರ್ಷ ಬಂದು 8 ಮೀಟರ್ ಪರ್ ಸೆಕೆಂಡ್ನ ವರ್ಗವಾಗಿದೆ. ಆದ್ರೆ ನಾವಿಲ್ಲಿ ಆಮೆ ತೆಗೆದುಕೊಂಡಂತ ಕಾಲವನ್ನ ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಮತ್ತೊಮ್ಮೆ ನಾವು ಚಲನೆಯ ಸಮೀಕರಣಗಳನ್ನ ಬಳಸಬೇಕು. ಮತ್ತೆ ಯಾವ ಸಮೀಕರಣವನ್ನ ಬಳಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಈ ಬಾರಿ ನೀವೇ ಊಹೆ ಮಾಡ್ತೀರಾ ಯಾವ ಸಮೀಕರಣವನ್ನ ಆಯ್ಕೆ ಮಾಡೋದು ಅಂತ? ಕಾಲವನ್ನ ಕಂಡುಹಿಡಿಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ನಾವು ಈ 3ನೇ ಸಮೀಕರಣವನ್ನ ಬಳಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಇದರಲ್ಲಿ ಟಿ ಇಲ್ಲ. ಹಾಗಿದ್ರೆ ಮೊದಲನೇ ಸಮೀಕರಣ ಅಥವಾ 2ನೇ ಸಮೀಕರಣವನ್ನ ಖಂಡಿತವಾಗ್ಲೂ ನಿಸ್ಸಂಕೋಚವಾಗಿ ನಾವು ಬಳಸಬಹುದು. ಆದ್ರೆ ಮೊದಲನೇ ಸಮೀಕರಣ 2ನೇ ಸಮೀಕರಣಕ್ಕಿಂತ ಸರಳವಾಗಿ ಕಾಣೋದ್ರಿಂದ ನಾನಿಲ್ಲಿ ಮೊದಲನೇ ಸಮೀಕರಣವನ್ನ ಆಯ್ಕೆ ಮಾಡ್ತಿದ್ದೇನೆ. ಈಗ ಮತ್ತೆ ವಿ, ಯು ಮತ್ತು ಎನ ಮೌಲ್ಯಗಳನ್ನ ಇಲ್ಲಿ ಆದೇಶ ಮಾಡೋಣ. ಈಗ ಬೀಜಗಣಿತವನ್ನ ಬಳಸಿಕೊಂಡು ಇದನ್ನ ಸರಳಗೊಳಿಸಬೇಕು. ಮೊದಲನೇ ಪದ 0 ಆಗಿದೆ. 8 1 8, 8 5 40, ಅಂದ್ರೆ ಎರಡೂ ಕಡೆಗಳಲ್ಲಿ 8ರಿಂದ ಭಾಗಿಸ್ತಾ ಇದ್ದೇವೆ. ಈಗ ಘಟಕಗಳನ್ನ ರದ್ದು ಮಾಡೋಣ. ಮೀಟರ್ ಮತ್ತು ಮೀಟರ್ ರದ್ದಾಗುತ್ತೆ. ಸೆಕೆಂಡ್ ಮತ್ತು ಸೆಕೆಂಡ್ನ ವರ್ಗದಲ್ಲಿ 1 ಸೆಕೆಂಡ್ ರದ್ದಾಗುತ್ತೆ. ಅಂದ್ರೆ ಮತ್ತೊಂದು ಸೆಕೆಂಡ್ ಉಳಿದಿರುತ್ತಲ್ವಾ? ಎರಡೂ ಕಡೆಗಳಲ್ಲಿ ನಾವು ಸೆಕೆಂಡ್ನಿಂದ ಗುಣಿಸ್ಕೊಂಡಾಗ ನಮಗೆ ಟಿನ ಮೌಲ್ಯ ಗೊತ್ತಾಗುತ್ತೆ, 5 ಸೆಕೆಂಡ್ಗಳು ಅಂತೇಳಿ. ಅಂದ್ರೆ ನಮ್ಮ ಆಮೆ 100 ಮೀಟರ್ ದೂರವನ್ನ ಮುಟ್ಟಲು 5 ಸೆಕೆಂಡ್ಗಳನ್ನ ತೆಗೆದುಕೊಂಡಿದೆ. ನೀವು ನನ್ನನ್ನು ಕೇಳೋದಾದ್ರೆ ಅದು ತುಂಬಾ ವೇಗದ ಆಮೆನೇ ಹೌದು. ಈಗ ಮತ್ತೊಂದು ಪ್ರಶ್ನೆಯನ್ನ ಬಿಡಿಸೋಣ. ಈ ಪ್ರಶ್ನೆಯನ್ನ ಓದೋದ್ರ ಜೊತೆ ಅದರ ಚಿತ್ರವನ್ನ ಕೂಡ ನಾವು ಕಣ್ಮುಂದೆ ತಂದ್ಕೊಳ್ಳೋಣ. ಒಬ್ಬ ಟ್ರಕ್ ಚಾಲಕ ಬ್ರೇಕ್ ಹಾಕಿದನು. ಟ್ರಕ್ 4 ಮೀಟರ್ ಪರ್ ಸೆಕೆಂಡ್ನ ವರ್ಗ ಏಕರೂಪದ ವೇಗೋತ್ಕರ್ಷದೊಂದಿಗೆ ನಿಧಾನಗೊಂಡು 5 ಸೆಕೆಂಡ್ಗಳ ನಂತರ ಸಂಪೂರ್ಣವಾಗಿ ನಿಂತಿತು, ಅಂದ್ರೆ ವಿಶ್ರಾಂತಿ ಸ್ಥಿತಿಗೆ ಬಂತು. ಬ್ರೇಕ್ ಹಾಕಿದ ಕ್ಷಣದಿಂದ ಅದು ನಿಲ್ಲುವವರೆಗೆ ಟ್ರಕ್ ಎಷ್ಟು ದೂರ ಪ್ರಯಾಣಿಸಿತು ಅಂತ ನಾವು ಕಂಡುಹಿಡಿಬೇಕು. ಪ್ರಶ್ನೆಯ ಪ್ರಕಾರ ನಮ್ಮ ಟ್ರಕ್ ಏಕರೂಪದ ಋಣ ವೇಗೋತ್ಕರ್ಷವನ್ನ ಹೊಂದಿದೆ. ಅಂದ್ರೆ ಎ ಋಣ ಚಿಹ್ನೆಯನ್ನ ಹೊಂದಿರುತ್ತೆ, -4 ಮೀಟರ್ ಪರ್ ಸೆಕೆಂಡ್ನ ವರ್ಗ ಅಂತ ಹೇಳಿ. ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದೇನಂದ್ರೆ ಟ್ರಕ್ ಬ್ರೇಕ್ ಹಾಕಿದ ಕ್ಷಣದಿಂದ ನಿಲ್ಲೋವರೆಗೆ, ಅಂದ್ರೆ ವಿಶ್ರಾಂತಿ ಸ್ಥಿತಿಯವರೆಗೆ ಎಷ್ಟು ದೂರವನ್ನ ಪ್ರಯಾಣಿಸಿದೆ ಅನ್ನೋದನ್ನ ಕಂಡುಹಿಡಿಬೇಕು. ಈ ಒಂದು ಚಲನೆ ತಗೊಂಡಂತ ಸಮಯ ಬಂದು 5 ಸೆಕೆಂಡ್ಗಳು. ಅಂತಿಮವಾಗಿ ಟ್ರಕ್ ನಿಲ್ಲೋದ್ರಿಂದ ಅಂತಿಮ ವೇಗ ಬಂದು 0 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ನಾವು ಕಂಡುಹಿಡಿಬೇಕಾಗಿರೋದು ದೂರವನ್ನ. ಮತ್ತೆ ಈ ಪ್ರಶ್ನೆಯಲ್ಲಿ ಕೂಡ ಏಕರೂಪದ ವೇಗೋತ್ಕರ್ಷವನ್ನ ನಾವು ನೋಡ್ತಿರೋದ್ರಿಂದ ನಾವು ಚಲನೆಯ ಸಮೀಕರಣಗಳನ್ನ ಬಳಸಬಹುದು. ವಿಡಿಯೋನ ಪಾಸ್ ಮಾಡಿ ಈ ಒಂದು ಪ್ರಸಂಗಕ್ಕೆ ಸರಿ ಹೊಂದುವಂತಹ ಯಾವುದಾದ್ರೂ ಸಮೀಕರಣವನ್ನ ಆಯ್ಕೆ ಮಾಡಿ. ಮತ್ತದೇ ಕ್ಲಿಷ್ಟದ ಪರಿಸ್ಥಿತಿ ಎದುರಾಗಿರುತ್ತೆ. ನೀವು ನೋಡ್ಬೋದು ಎಲ್ಲಾ ಸಮೀಕರಣಗಳಲ್ಲಿ ಯುನ ಮೌಲ್ಯ ಇದೆ. ಆದ್ರೆ ನಮಗೆ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಪ್ರಾರಂಭಿಕ ವೇಗ ಎಷ್ಟಿತ್ತು ಅನ್ನೋದು ತಿಳಿದಿಲ್ಲ. ಹಂಗಂದ್ರೆ ನಾವು ಮೊದಲಿಗೆ ಪ್ರಾರಂಭಿಕ ವೇಗ ಎಷ್ಟು ಅನ್ನೋದನ್ನ ಕಂಡುಹಿಡ್ಕೊಳ್ಬೇಕು. ನಂತರವಷ್ಟೇ ನಾವು ಎಸ್ನ ಮೌಲ್ಯವನ್ನ ಕಂಡುಹಿಡಿಲಿಕ್ಕೆ ಸಾಧ್ಯವಾಗೋದು. ಆದ್ರಿಂದ ಪ್ರಾರಂಭಿಕ ವೇಗವನ್ನ ಕಂಡುಹಿಡಿಲಿಕ್ಕೆ ಒಂದು ಸಮೀಕರಣವನ್ನ ಆಯ್ಕೆ ಮಾಡೋಣ. ಇಲ್ಲಿ ನಮ್ಗೆ ಎಸ್ ಮತ್ತು ಯುನ ಮೌಲ್ಯಗಳು ತಿಳಿದಿಲ್ಲ. ಅಂದ್ರೆ ಖಂಡಿತವಾಗ್ಲೂ ನಾವು 2ನೇ ಮತ್ತು 3ನೇ ಸಮೀಕರಣಗಳನ್ನ ಬಳಸ್ಲಿಕ್ಕೆ ಆಗೋದಿಲ್ಲ. ಎರಡರಲ್ಲೂ 2 ಅಜ್ಞಾತ ಚರಾಕ್ಷರಗಳಿರುತ್ತೆ. ಆದ್ರಿಂದ ನಾವು ಇನ್ನುಳಿದಿರೋ ಮೊದಲನೇ ಸಮೀಕರಣವನ್ನೇ ಆಯ್ಕೆ ಮಾಡೋಣ. ಇದರಲ್ಲಿ ನಾವು ನೋಡ್ಬೋದು ವಿ, ಎ ಮತ್ತು ಟಿ ನ ಮೌಲ್ಯಗಳು ನಮಗೆ ಕೊಟ್ಟಿರೋ ಪ್ರಶ್ನೆಯಲ್ಲಿ ಇದೆ. ಅದನ್ನ ಬಳಸಿಕೊಂಡು ನಾವು ಈ ಪ್ರಾರಂಭಿಕ ವೇಗದ ಮೌಲ್ಯ ಎಷ್ಟು ಅಂತ ಕಂಡುಹಿಡಿಯೋಣ. ಕೊಟ್ಟಿರೋ ಮೌಲ್ಯಗಳನ್ನ ಇಲ್ಲಿ ಆದೇಶ ಮಾಡೋಣ. ಈಗ ಸೆಕೆಂಡ್ ಮತ್ತು ಸೆಕೆಂಡ್ನ ವರ್ಗದಲ್ಲಿ 1 ಸೆಕೆಂಡ್ ರದ್ದಾಗುತ್ತೆ. -4 × 5 ಬಂದು -20 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಎರಡೂ ಕಡೆಗಳಲ್ಲಿ ನಾವು 20 ಮೀಟರ್ ಪರ್ ಸೆಕೆಂಡ್ ಅನ್ನ ಕೂಡಿಸಿದಾಗ ನಮಗೆ ಯುನ ಮೌಲ್ಯ 20 ಮೀಟರ್ ಪರ್ ಸೆಕೆಂಡ್ ಅನ್ನೋದು ಕಂಡುಬರುತ್ತೆ. ಅಂದ್ರೆ ಟ್ರಕ್ನ ಪ್ರಾರಂಭಿಕ ವೇಗ 20 ಮೀಟರ್ ಪರ್ ಸೆಕೆಂಡ್ ಆಗಿತ್ತು. ಈಗ
ಈ ಪ್ರಶ್ನೆಯಲ್ಲಿ ಕೇಳಲಾಗಿರುವ ದೂರವನ್ನ ನಾವು ಕಂಡುಹಿಡಿಬಹುದು. ಅದಕ್ಕೆ ಮತ್ತೆ ನಾವು ಒಂದು ಸಮೀಕರಣವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಎಸ್ ನ ಮೌಲ್ಯವನ್ನ ಕಂಡುಹಿಡಿಬೇಕಾಗಿರೋದ್ರಿಂದ ಎರಡನೇ ಸಮೀಕರಣವನ್ನ ಅಥವಾ ಮೂರನೇ ಸಮೀಕರಣವನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಾನಿಲ್ಲಿ ಮೂರನೇ ಸಮೀಕರಣವನ್ನ ಆಯ್ಕೆ ಮಾಡ್ಕೊಳ್ತೀನಿ. ಈಗ ಕೊಟ್ಟಿರುವ ಮೌಲ್ಯಗಳನ್ನ ಇಲ್ಲಿ ಆದೇಶ ಮಾಡೋಣ. ನಾವು ಇದರಲ್ಲಿ ಎಸ್ ನ ಮೌಲ್ಯ ಎಷ್ಟು ಅಂತ ಕಂಡುಹಿಡಿಬೇಕಾಗಿದೆ. ಆದ್ರಿಂದ ನಾವು ಇನ್ನು ಉಳಿದಿರೋ ಸಂಖ್ಯೆಗಳನ್ನ ಮತ್ತೊಂದು ಬದಿಗೆ ವರ್ಗಿಸಬೇಕು. ಅದು ಹೇಗೆ ಅಂತ ನೋಡೋಣ. ಇಲ್ಲಿ ನಾವು ನೋಡ್ಬೋದು 20ರ ವರ್ಗ ಅಂದ್ರೆ 400, ಮೀಟರ್ನ ವರ್ಗ ಡಿವೈಡೆಡ್ ಬೈ ಸೆಕೆಂಡ್ನ ವರ್ಗವಾಗಿರುತ್ತೆ. ಇಲ್ಲಿ -8 ಮೀಟರ್ ಪರ್ ಸೆಕೆಂಡ್ನ ವರ್ಗವಾಗಿರುತ್ತೆ. ಅದರಿಂದ ಎರಡೂ ಕಡೆಗಳಲ್ಲಿ ನಾವು +8 ಮೀಟರ್ ಪರ್ ಸೆಕೆಂಡ್ನ ವರ್ಗ ಇಂಟು ಎಸ್ ನ ಕೂಡಿದ್ರೆ ನಮ್ಗೆ ಈ ರೀತಿ ಕಾಣುತ್ತೆ. ಈಗ ಎರಡೂ ಕಡೆಗಳಲ್ಲಿ ನಾವು 8ರಿಂದ ಭಾಗಿಸೋಣ. ಆಗ ನಮಗೆ 8 1 8, 8 50 400 ಅಂತ ಕಂಡು ಬರುತ್ತೆ. ಇನ್ನು ಘಟಕಗಳನ್ನ ರದ್ದು ಮಾಡೋದು. ಸೆಕೆಂಡ್ನ ವರ್ಗ ರದ್ದಾಗುತ್ತೆ. ಮೀಟರ್ ಮತ್ತು ಮೀಟರ್ನ ವರ್ಗದಲ್ಲಿ 1 ಮೀಟರ್ ರದ್ದಾಗುತ್ತೆ. ಅಂದ್ರೆ ಇನ್ನು ಉಳಿದಿರೋದು ಬಂದು ಎಸ್ ಇಸ್ ಈಕ್ವಲ್ ಟು 50 ಮೀಟರ್ಗಳು. ಟ್ರಕ್ ಬ್ರೇಕ್ ಹಾಕಿದ ಕ್ಷಣದಿಂದ ಸಂಪೂರ್ಣವಾಗಿ ನಿಲ್ಲೋವರೆಗೂ 50 ಮೀಟರ್ಗಳಷ್ಟು ದೂರವನ್ನ ಪ್ರಯಾಣಿಸಿತು ಅಂತ ಹೇಳ್ಬೋದು. ಇಲ್ಲಿ ಕಂಡುಬರುವ ಮುಖ್ಯವಾದ ತತ್ವ ಏನ್ ಗೊತ್ತಾ? ವೇಗೋತ್ಕರ್ಷದ ಚಲನೆಯಲ್ಲಿ ವೇಗ ಬದಲಾಗ್ತಿರೋದ್ರಿಂದ ನಾವು ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅನ್ನೋ ಸೂತ್ರವನ್ನ ನೇರವಾಗಿ ಬಳಸಲಿಕ್ಕೆ ಆಗೋದಿಲ್ಲ. ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಚಲನೆಯ ಸಮೀಕರಣಗಳನ್ನ ಬಳಸಬೇಕು.